ಹಾಯ್ ಫ್ರೆಂಡ್ಸ್. ಹಾಯ್. ಸೊ ಇವತ್ತು ಹಿಂಗೆ ಹೊರಗಡೆ ಬಂದ್ವಿ. ಆ್ಯಕ್ಚುಲಿ ಇವತ್ತು ಸ್ಯಾಟರ್ಡೆ ಆದ್ರಿಂದ ವಿಜಯ್ಗೆ ಸ್ವಲ್ಪ ಫ್ರೀ ಇದೆ. ತುಂಬ ಫೋರ್ಸ್ ಮಾಡಿ ವಿಡಿಯೋಗೆ ಬನ್ನಿ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿ ವಿಡಿಯೋಕ್ಕೆ ಕರ್ಸ್ಕೊಂಡಿದ್ದೀನಿ. ಹಾಯ್ ಹೇಳ್ರಿ. ಹಾಯ್. ಸೊ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇವತ್ತಿಗೆ ನಮಗೆ 23 ಇಯರ್ಸ್ ಆಗುತ್ತೆ. 2023 ಅಲ್ವಾ? ಹೌದು ಹೌದು. 2023ನಲ್ಲಿ ನಾವು ಇಸ್ಕಾನಲ್ಲಿ ಮೀಟ್ ಆಗಿದ್ದು. ಅಲ್ಲಿ ನಾವು ಕಮಿಟ್ಮೆಂಟ್ ಕೊಟ್ವಿ. ಸೊ ಇವಾಗ 23 ಇಯರ್ಸ್ವರೆಗೂ ಬಂದಿದೆ ಕಮಿಟ್ಮೆಂಟ್. ಸೊ ಯಾ, ನಾವು ವ್ಯಾಲೆಂಟೈನ್ಸ್ ಡೇ ಅಂದರೆ ಅಷ್ಟು ಎಕ್ಸ್ಟ್ರಾಡಿನರಿ ಸ್ಪೆಷಲ್ ಆಗಿ ಏನೂ ಸೆಲೆಬ್ರೇಟ್ ಮಾಡಲ್ಲ. ಇರೋದ್ರಲ್ಲಿ ಸ್ವಲ್ಪ ಹೊರಗೆ ಹೋಗಿ ಬರ್ತೀವಿ, ಜೊತೆಯಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಆ ರೀತಿ. ನಾಳೆ ಶಿವರಾತ್ರಿ ಇದೆ. ಯಾ, ಸೊ ನೋಡ ಎಷ್ಟು ಶೇಕ್ ಆಗ್ತದೆ. ಶೇಕ್ ಆಗ್ತದೆ. ಶೇಕ್ ಬೇಬಿ ಶೇಕ್. ಹಾಂ ಏನು ರೀ, ಆ್ಯಕ್ಚುಲಿ ನಾನು ಏನು ಹೇಳ್ಬೇಕಂತಿದ್ದೀನಿ ಅಂದರೆ, ಇವಾಗಿರೋ ಒಂದು ಯೂತ್ ಜನ್ರೇಷನ್ಗೆ ವ್ಯಾಲೆಂಟೈನ್ಸ್ ಡೇ ಅಂದರೆ ಯಾವ ಥರ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಥರ ಅಂದರೆ ಯುಗ ಯುಗಗಳೇ ಸಾಗಲಿ ನಮ್ಮ ಪ್ರೀತಿ ಶಾಶ್ವತ ಅಂತ. ಜೀವನದಲ್ಲಿ ವ್ಯಾಲೆಂಟೈನ್ಸ್ ಡೇ ಓಕೆ, ಒಂದು ಜೀವನ ಸಂಗಾತಿನ ಆರಿಸ್ಕೊಳ್ಳೋ ದಿನ. ಅದು ಆರಿಸ್ಕೊಂಡ್ಮೇಲೆ ಅದನ್ನು ಇಬ್ಬರು ಕಾಪಾಡಿಕೊಂಡು ಜೋಪಾನವಾಗಿ ಎಷ್ಟೇ ಕಷ್ಟ ಬಂದರು, ಎಷ್ಟೇ ಏನೇ ತೊಂದರೆಗಳಾದರೂ ಒಬ್ರಿಗೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಶಾಂತಿಯಿಂದ ಸುಖವಾಗಿ ಬಾಳ್ಕೊಂಡು ಹೋಗೋದು ಜೀವನ. ವ್ಯಾಲೆಂಟೈನ್ಸ್ ಡೇ ಅನ್ನೋ ಒಂದು ಸಲ ಆ ಸ್ಟೇಜಲ್ಲಿ ಅದೊಂಥರ ಪ್ರೀತಿ. ಯಾವಾಗ ಏನು ಕಾಣಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಆ ಸಂಸಾರ ಅನ್ನೋ ಒಂದು ಇದಕ್ಕೆ ಹೆಜ್ಜೆ ಇಟ್ಟಾಗ ಹಲವಾರು ತೊಂದರೆಗಳು, ಹಲವಾರು ಈ ಸಮುದ್ರ ಇದ್ದಂಗೆ ಚಾಲೆಂಜಸ್ಸು. ಅದು ಒಂದು ನಾವು ಒಂದು ದಡ ದಾಟಂಗೆ ಸುಮಾರು ಚಾಲೆಂಜ್ಗಳು ಬರುತ್ತೆ. ಸೊ ಇದಕ್ಕೆ ಅದು ಪ್ರೀತಿ ಅಂತಲೇ ಅಂತಲ್ಲ, ಅದು ಲೈಫೆಲ್ಲ ಹಂಗೇ ಇರ್ತೀವಿ ಅಂತ ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಇದು ಶಿವ ಪಾರ್ವತಿಗಳಿಗೆ ತಪ್ಪಿಲ್ಲ, ಕೃಷ್ಣ ರಾಧಾ ಕೃಷ್ಣ ಅನ್ನೋ ಅವರು ಎಂಥ ಪ್ರೀತಿ, ಅವ್ರಿಗೆ ತಪ್ಪಿಲ್ಲ. ಮತ್ತು ಸೀತಾರಾಮ ಅವರೆಲ್ಲ ಎಷ್ಟು ಪ್ರೀತಿ, ಆದರೂ ತಪ್ಪಿಲ್ಲ. ಸೊ ಹಾಗೆ ಜೀವನ ಅನ್ನೋದು ತುಂಬ ಚಾಲೆಂಜಸ್ ಎಲ್ಲ ಇರುತ್ತೆ, ಸ್ಟ್ರಗ್ಲಿಂಗ್ ಇರುತ್ತೆ. ಎಲ್ಲನೂ ಓವರ್ಕಮ್ ಮಾಡಿಕೊಂಡು ಜೊತೆಯಲ್ಲಿ ಪ್ರೀತಿಯಾಗಿ ಇರಬೇಕು. ಪ್ರೀತಿ ಅಂದಿದ್ರೆ ಏನೋ ಜಗವೇ ಗೆಲ್ಲಬಹುದು ಅಂತ ಹೇಳ್ತಾರಲ್ಲ, ಹಂಗೆ. ಇದೆರಡು ಈ ಕಡೆಯಿಂದ ತೆಗೆದ್ರಿ. ಚೆನ್ನಾಗಿದೆ. ಪರ್ಪಲ್ ಇತ್ತವ, ಬ್ಲೂ ತವ ಚೆನ್ನಾಗಿದೆ. ಬ್ಲೂ ಮತ್ತು ಪರ್ಪಲ್ ಚೆನ್ನಾಗಿದೆ. ಸರಿ ತಗೊಳ್ಳಿ ಸರ್, ಇದೆರಡು ಇಲ್ಲಿಂದ ತೆಗೆದ್ರಿ. ಎಲ್ಲಿಂದ ತಗೊಂಡು ನಿಮಗೆ ಗೊತ್ತಿರುತ್ತೆ. ಅಲ್ಲ, ನೀವು ಫೋಟೋ ಮಾಡ್ತಿದ್ರೆ ನೀವು ಮಾಡಿ, ನೀವು ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಓಕೆ ಓಕೆ ಸರ್. ವಾರಂಟಿ 1 ಇಯರ್. ಇದು ರೆಗ್ಯುಲರ್ ಯೂಸ್ ಇದೆ, ಚೆನ್ನಾಗಿರುತ್ತೆ. ಇದೆಲ್ಲ ಇದೆ, ರಿಸ್ಕ್ ಎಲ್ಲ ತುಂಬ ಇದೆ. ಫೈನ್, ಪ್ಯಾಕ್ ಮಾಡಿ ಸರ್. ಅದು ರೋಲ್ ಮಾಡ್ಕೊಳ್ಳಿ. ಆಗುತ್ತೆ ನಿಮ್ಮ ಕೈಗೆ ಆರಾಮಾಗಿ. ಕೈಗೆ ಕಟ್ ನೋಡಿ ಫಸ್ಟ್ ನೀವು, ಆಮೇಲೆ ಇದು ಮಾಡೋಣ. ಇಲ್ಲ ಕೈ ಕೊಡ್ತಾ ಶೋಮ್ ಧರಿಸ್ಕೊಂಡು ಒಂದು ಸೆಕೆಂಡ್ ಸನಿ ಹೋಗಿ ಆಗುತ್ತಲ್ಲ. ಇನ್ನೊಂದು ಬೇಕಾಗುತ್ತೇನೋ ಸರ್? ಇಲ್ಲ, ಅದು ಕರೆಕ್ಟಾಗಿ ಇರುತ್ತೆ. ಸಪೋಸ್ ಒಂದು ಮೋಲ್ ಮಾಡಿಬಿಟ್ರೆ ಟೈಟ್ ಆಗಿಬಿಡುತ್ತೆ. ಒಂದು ಫಿಂಗರ್ ಒಳಗಡೆ ಹೋಗಬೇಕು. ಹಿಂಗೆ ಮಾಡಿ ಮೇಡಮ್, ಹಿಂಗೆ
ಹಣ್ಣಾಗಿರೋದಿಲ್ವಾ? ಈಗ ತಿನ್ನಕ್ಕೆ ಅದೊಂದು ಕೊಡಿ. ಇನ್ನೊಂದು ಸೊ ಆ ಕಡೆ ಸೀಬೆಹಣ್ಣು ತೊಗೊಂಡ್ಮೇಲೆ ನಮ್ಮ ಕಾಲೇಜ್ ಕಡೆ ಹೋಗೋಣ ಅಂದ್ಬಿಟ್ಟು ನಾನು ವಿಜಯಿ ಹೊರಟ್ವಿ ಆ ಕಡೆ. ಇಲ್ಲಿ ನಾನು ಮಾಡಿದ್ದು ಈ ಕಡೆ ತೋರಿಸ್ತೀವಿ. ಓ ಮೈ ಕಾಲೇಜ್, ಓ ಮೈ ಗಾಡ್. ಇಂಡಿಯಾಗೆ ಬಂದು 1.5 ವರ್ಷ ಆಯಿತು. ಇವಾಗ ನೋಡ್ತಾ ಇದ್ದೀನಿ ನಮ್ಮ ಕಾಲೇಜ್. ಸ್ಟಾಪ್ ಮಾಡೋ ಗಾಡಿಗೆ. ಇಲ್ಲಿ ನಾನು ನನ್ನ BBM ಮಾಡಿದ್ದು, ನನ್ನ ಕಾಲೇಜ್, ಮೈ ಕಾಲೇಜ್. ಆ್ಯಕ್ಚುಲಿ ವಿಜಯ್ ಇಲ್ಲಿ ಸಿಗ್ತಾ ಇದ್ದಿದ್ದು, ಇಲ್ಲಿ ನೆನಪಿದ್ಯಾ? ನಾನು ಈ ಕಾರ್ನರಲ್ಲಿ ಇಲ್ಲಿ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದೆ. ಈ ಕಾರ್ನರಲ್ಲಿ ಇದು ಸಾಗರ್ ರೆಸ್ಟೋರೆಂಟ್. ಇಲ್ಲಿ ನಾವು ಬರ್ತಾ ಇದ್ದೀವಿ ಅಲ್ಲ, ನೋಡೋ ಇದು ಬ್ಲೂ ಪೇಂಟ್ ಇದೆಯಲ್ಲ, ಈ ಸಾಗರ್ ರೆಸ್ಟೋರೆಂಟ್ ಅಲ್ವಾ ರೀ? ಇಲ್ಲಿ ನಾವು ಬಂದು ಮಸಾಲೆ ಪುರಿ ತಿಂತಾ ಇದ್ವಿ. ಈಗಲೂ ಅದು ಹಂಗೆ ಇದೆ ನೋಡೋ, ಸಾಗರ್ ರೆಸ್ಟೋರೆಂಟ್ ಸಡ್ಡ ಬಂತು. ಈ ರೆಸ್ಟೋರೆಂಟ್ ಇನ್ನೂ ಹಂಗೆ ಇದೆ ಅಲ್ವಾ? ಸ್ವಲ್ಪ ಪೇಂಟ್ ಹೊಡೆದಿದ್ದಾರೆ ಅಷ್ಟೇ. ಇದು ನವರಂಗ್ ಸಿಗ್ನಲ್. ಏನು ಹೌದು, ಏನು ನೆನಪಿದೆ ಹೇಳ? ಚೇಸ್ ಮಾಡ್ಕೊಂಬಂದಿದ್ದ. ನೀವು ಜೋರಾಗಿ ಹೇಳ್ಬೇಕು, ಚೇಸ್ ಮಾಡ್ಕೊಂಬಂದಿದ್ನಲ್ಲ ನಿನ್ನ. ಆವಾಗ ನನ್ನ ಹತ್ರ ಕೈನೆಟಿಕ್ ಇತ್ತು, ಇವ್ರದ್ದು ಬೈಕ್ ಇತ್ತು. ಅವಾಗ ಇವರು ಚೇಸ್ ಮಾಡ್ಕೊಂಡು ಇಲ್ಲಿ ಬಂದಿದ್ರು. ನಾನು ಎಷ್ಟು ಸ್ಪೀಡಾಗಿ ಇಲ್ಲಿಂದ ಬಂದೆ ಅಂದರೆ ಪಟ್ ಅಂತ ಮನೆಗೆ ಬಿಟ್ಟೋದೆ ಅಲ್ವಾ? ಹೌದು. ಮೈ ಗಾಡ್. ಈ ನವರಂಗ್ ಟ್ಯಾಕಿಸ್ ಇಲ್ಲಿ ಅಡ್ಡ ಒಂದು ಗಾಡಿ ಇದೆ, ತೋರ್ಸೋಕ್ಕಾಗ್ತಾ ಇಲ್ಲ. ಎಲ್ಲ ಹೆಂಗಿದೆಯೋ ಹಂಗೆ ಇದೆ. ಆ್ಯಕ್ಚುಲಿ ಇಲ್ಲೊಂದು ಶಾಂತಿ ಸಾಗರ್ ಇತ್ತು ಫಸ್ಟು ಅಲ್ಲಿ. ಈಗ ಏನೋ ಡಯಾಗ್ನೋಸ್ಟಿಕ್ ಮಾಡಿದ್ದಾರೆ ಅಲ್ಲಿ. ಇದೆ ನೀವು ಇಲ್ಲೇ ಅಲ್ವೇ ನಿಂತಿದ್ದ? ಇಲ್ಲೇ ತಗೊಂಬಂದು ಡೈರಿ ಮತ್ತೆ ಯಾವ ಶರ್ಟ್ ಹಾಕಿದ್ದೆ ಹೇಳ? ನಾನು ಬ್ರೌನ್ ಕಲರ್ ಅಲ್ಲ, ವೈಟ್ ಕಾಟನ್ ಶರ್ಟ್ ಹಾಕಿದ್ರು, ನಾನು ಬ್ರೌನ್ ಚೂಡಿದಾರ್ ಹಾಕಿದ್ದೆ. ಈ ಸ್ಪಾಟ್ ಅಲ್ಲಿ ಬ್ಲೂ ಬೋರ್ಡ್ ಇದೆ ನೋಡಿ, ಅಲ್ಲಿ ನಿಂತಿದ್ವಿ. ಸೊ ಇಲ್ಲಿಂದ ಎಸ್ಕಾನ್ಗೆ ಎಂಟರ್ ಆದ್ವಿ. ಈ ಕೃಷ್ಣ ಚೆನ್ನಾಗಿದೆ ನೋಡ. ಸೊ ಇದೆಲ್ಲ ಆದಮೇಲೆ ನಾವು ಈವ್ನಿಂಗ್ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಕಿಡ್ಸ್ ಇಬ್ರು ಸ್ವಲ್ಪ ಕ್ವೆಶನ್ಸ್ ನಮಗೋಸ್ಕರ ರೆಡಿ ಮಾಡ್ಕೊಂಡಿದ್ರು. ನೋಡೋಣ ಬನ್ನಿ. ಯಾರು ಜಾಸ್ತಿ ಮಾತಾಡೋದು? ಯಾರು ಬೇಗ ಕೋಪ ಮಾಡ್ಕೊಳ್ಳೋದು? ಯಾರು ಜಾಸ್ತಿ ರೆಸ್ಪಾನ್ಸಿಬಲ್? ಯಾರು ಜಾಸ್ತಿ ಹಣ ಖರ್ಚು ಮಾಡೋದು? ದುಡ್ಡು ಖರ್ಚು ಮಾಡೋದಾ? ಯಾರು ಜಾಸ್ತಿ ರೊಮ್ಯಾಂಟಿಕ್? ನೀ ತೋರ್ಸಂಗ. ಯಾರು ಜಗಳ ಸ್ಟಾರ್ಟ್ ಮಾಡೋದು? ಯಾರು ಇನ್ನೊಬ್ರಿಗೆ ಜಾಸ್ತಿ ನಗ್ಸೋದು? ಯಾರು ಜಾಸ್ತಿ ಸೋಷಿಯಲ್ ಫ್ರೆಂಡ್ಲಿ? ಇಬ್ರು ಇದ್ದೀವಿ. ಯಾಕೆ ನಾನೇ ಇದ್ದೀನಿ. ನೀನು ಗಲಾಟೆ ಮಾಡ್ತಾ ಇರ್ತೀಯ, ಅಲ್ಲೇ ಸೋಷಿಯಲ್ ಇರಲ್ಲ. ಅಷ್ಟೇ ಚೆನ್ನಾಗಿತ್ತು. ಹಿಂಗೆ ಕೈ ತೋರಿಸ್ರಿ ತಾಮ್ಸು. This is a little hot for you. Chocolate. ಏನಪ್ಪ ಸಮಾಚಾರ? ಸೊ ಈ ರೀತಿ ನಮ್ಮ ವೀಡೇ ಸೆಲೆಬ್ರೇಷನ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೆಲವು ಒಂದು ಫೋಟೋಸ್ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ.
ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ನೀನಿಲ್ದೆ ನಾನೆಲ್ಲ ದೇವರಾಣೆ ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ ಈ ಜೀವ